ಇದು ಒಳ್ಳೆ ಆರೋಗ್ಯಕರವಾದ ಮಶ್ರೂಮ್ ಗ್ರೇವಿ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅಂದರೆ ಈ ಥರ ಗ್ರೇವಿ ಮಾಡೋದಂತೂ ಕೂಡ ತುಂಬಾ ಸುಲಭ. ಅಂದರೆ ಏನಂತ ಏನಿಲ್ಲ, ರಿಸ್ಕ್ ಏನಿಲ್ಲ, ಬೇಗ ಮಾಡ್ಕೊಳ್ಬೋದು, ಕಡಿಮೆ ಸಮಯನೂ ಹಿಡಿಯುತ್ತೆ. ಅಂದರೆ ರುಚಿಯಾಗೂ ಕೂಡ ಇರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ಥರ ಮಶ್ರೂಮ್ ಗ್ರೇವಿ ಮಾಡಿಕೊಂಡು ಚಪಾತಿ, ಪೂರಿ, ರೊಟ್ಟಿ ಅಥವಾ ಪರೋಟ ಈ ಥರ ಇದೆಲ್ಲದಕ್ಕೂ ಕೂಡ ತಿನ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತಲೂ ಅಂದರೆ ಸಕ್ಕತ್ತಾಗಿರುತ್ತೆ. ಮಾಡೋದಂತಲೂ ತುಂಬಾ ಸುಲಭ. ನೀವೆಲ್ಲ ಥರ ಟ್ರೈ ಮಾಡಿರ್ತೀರ, ಆದರೆ ನೀವು ಒಂದ್ಸಲ ಈ ಥರ ಏನಕ್ಕೆ ಟ್ರೈ ಮಾಡಬಾರ್ದು? ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ. ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತ ಕೂಡ ತೋರಿಸ್ತೀನಿ. ನಾನು ಮಶ್ರೂಮ್ ಪ್ಯಾಕು ಒಂದು 3 ಪ್ಯಾಕ್ನ ತೊಗೊಂಡಿದ್ದೀನಿ. ಒಳ್ಳೆ ಅಂದರೆ ನಾನ್ ವೆಜ್ ಎಲ್ಲ ತಿನ್ನೋದಕ್ಕಿಂತನೂ ಈ ಥರ ಇದನ್ನು ಮಾಡ್ಕೊಂಡು ತಿನ್ನಬೇಕು. ಅವಾಗವಾಗ ತುಂಬ ಒಳ್ಳೆಯದು ಆರೋಗ್ಯಕ್ಕೂ. ನೋಡಿ, ಈ ಥರ ಮಶ್ರೂಮ್ನ 3 ಪ್ಯಾಕ್ ತೊಗೊಂಡು, ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಹಾಕ್ಕೊಳ್ಳೋದು ಎಲ್ಲ ಕಡೆನೂ ಸಿಗುತ್ತೆ. ಇದನ್ನು ತೊಗೊಂಡು ನೋಡಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಂಡೆಲ್ಲ ತೋರಿಸ್ತೀನಿ. ನೋಡಿ, ಮಶ್ರೂಮ್ ಈ ಥರ ನಾನು ಈ ಥರ ಉಂಡೆ ಥರ ಬರುತ್ತಲ್ಲ ಮಶ್ರೂಮು, ಈ ಥರ ಮಶ್ರೂಮಲ್ಲಿ ನಾನು ಮಶ್ರೂಮ್ ಗ್ರೇವಿ ಮಾಡ್ತೀನಿ, ಮಶ್ರೂಮ್ ಬಿರಿಯಾನಿ ಈ ಥರ ಎಲ್ಲ ಮಾಡ್ಕೊತಾ ಇರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಎಲ್ಲವನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ನಾನೊಂದು 3 ಪ್ಯಾಕ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ತೊಗೊಳ್ಳಿ. ಒಂದಾದ್ರೂ ಕೂಡ ಸಾಕಾಗುತ್ತೆ, ಇಲ್ಲ ಇನ್ನೂ ಜಾಸ್ತಿನೂ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಶ್ರೂಮ್ನೆಲ್ಲವನ್ನು ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲವನ್ನು ಕೂಡ ನಾನು ಕಟ್ ಮಾಡ್ಕೊಳ್ತೀನಿ, ಅಂದರೆ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಯಾವ ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಂತನ. 2 ಭಾಗ, 3, 4 ಭಾಗ ಆ ಥರ ಕೂಡ ಕಟ್ ಮಾಡ್ಕೊಳ್ಬೋದು. ನಾನು ಅಷ್ಟರಲ್ಲಿ ಈರುಳ್ಳಿನೆಲ್ಲ ಹಚ್ಕೊಳ್ತೀನಿ. ಇದು ಗ್ರೇವಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಗ್ರೇವಿಗೆ ಅಂತ ಹೇಳಿ ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಕೊಳ್ತೀನಿ, ಅಂದರೆ ಉದ್ದುದ್ದ ಹಚ್ಕೊಳ್ತೀನಿ. ಅದಕ್ಕೆ ಟೊಮೊಟೊನೂ ಕೂಡ ಒಂದು 2 ಟೊಮೊಟೊನ ತೊಗೊಂಡಿದ್ದೀನಿ, ಇದನ್ನು ಕೂಡ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ಥರ ಮಾಡ್ತೀನಿ ಅಂತಲೂ ಕೂಡ ನೋಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಂಗೆ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನಂತೂ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಒಂದು ಬಾಂಡಿನ ತೊಗೊಂಡು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಒಂದು 3 ಸ್ಪೂನಷ್ಟು, 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿನೆಲ್ಲ ಹಾಕ್ಕೊಂಡು ಹುರ್ಕೊಂಡ್ಬಿಡ್ತೀನಿ. ಇದು ಮಸಾಲೆಗೆ, ಇದು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಹುರ್ಕೊಳ್ತಾ ಇರೋದು. ಗ್ರೇವಿ ಮಾಡ್ಕೊಬೇಕಲ್ಲ ಅದಕ್ಕೆ ಅಂತ ಹೇಳಿ ಹುರ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ನೀವು ಒಂದ್ಸಲ ಈ ರೀತಿ ಗ್ರೇವಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು, ಅದಾದಮೇಲೆ ಹಚ್ಚಿರುವಂಥ ಟೊಮೊಟೊನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ನೋಡ್ಕೊಂಡು ಒಂದು 2 ಸ್ಪೂನ್ ಆದ್ರೂ ಸಾಕಾಗುತ್ತೆ. ಒಂದು ಬಾಣಲೆಗೆ ಒಗ್ಗರಣೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಫ್ರೈ ಆಗೋದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕಾಯಿ ಪೀಸಸ್ ಹಾಕ್ಕೊಂಡಿದ್ದೀನಿ. ತುರಿ ಕೂಡ ಹಾಕ್ಕೊಳ್ಬೋದು, ನಾನು ಹಚ್ಚಿನೇ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ತುರಿ ಲೆಕ್ಕ ಬರುತ್ತೆ. ಬೆಳ್ಳುಳ್ಳಿ, ಶುಂಠಿ ಇದೆಲ್ಲವನ್ನು ಕೂಡ ಹಾಕ್ಕೊಳ್ತೀನಿ. ಗೋಡಂಬಿ ಜಾಸ್ತಿ ಹಾಕ್ಕೊಂಡ್ರೆ ಕಾಯಿ ಪೀಸ್ ಬೇಡ, ಗೋಡಂಬಿ ಕಡಿಮೆ ಇದ್ದರೆ ಕಾಯಿ ಪೀಸ್ ಹಾಕೊಳ್ಳಿ. ಗೋಡಂಬಿ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಕಾಯಿ ಪೀಸು, ಕಾಯಿ ತುರಿ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು, ಸ್ವಲ್ಪ ಸ್ಮೆಲ್ ಥರ ಬರುತ್ತೆ, ಓವರ್ ಅನ್ಸಿದ್ರೆ ಚೆನ್ನಾಗಿರಲ್ಲ. ಅದನ್ನೆಲ್ಲ ಎತ್ತಿಟ್ಕೊಂಡು, ಫ್ರೈ ಆದ್ಮೇಲೆ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಶ್ರೂಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಡೈರೆಕ್ಟ್ ಹಾಗೆ ಹಾಕ್ಬೋದು, ಅಂದರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿ ಸ್ಮೆಲ್ಲೆಲ್ಲ ಇರೋಲ್ಲ. ಮಶ್ರೂಮು ಫಸ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ತೀನಿ. ನಾನು ಗ್ರೇವಿ ಒಳಗಡೆ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಮತ್ತು ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ನಾವು ಗ್ರೇವಿ ಒಳಗಡೆ ಹಾಕ್ಕೊಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗೂ ಈ ಥರ ಮಾಡ್ಕೊಳ್ತೀನಿ. ಅಂದರೆ ತುಂಬ ಟೇಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದೇ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ, ನಾನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಅದೇ ವಿಡಿಯೋನೇ ನಾನು ಶೇರ್ ಮಾಡ್ಕೊತೀನಿ. ನಾನು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡಿ ಒಂದ್ಸಲ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಫ್ರೈ ಆಗೋಷ್ಟರಲ್ಲಿ ನಾನು ಮಸಾಲಾನ ನೋಡಿ ಇದನ್ನೆಲ್ಲ ರೆಡಿ ಮಾಡಿದ್ನಲ್ವ, ಬೇಯಿಸಿದ್ನಲ್ಲ, ಅಂದರೆ ಒಗ್ಗರಣೆಯಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ.
ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೇವಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು ಎಣ್ಣೆ. ಒಂದು 4-5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಚಿಕ್ಕದೊಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ಬಿಟ್ಟು ಎಣ್ಣೆಗೆ ಸ್ವಲ್ಪ ಖಾರದ ಪುಡಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇಷ್ಟೇ ಮಸಾಲೆ, ಇನ್ನೇನು ಬೇಡ. ಎಣ್ಣೆನಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ನೋಡ್ಕೊಂಡು ಅದೇ ಥರ ಮಾಡ್ಕೊಳ್ಳಿ. ನೋಡಿ, ರುಬ್ಬಿರೋ ಮಸಾಲನೆಲ್ಲ ಇದರಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಕಲ್ಲರ್ಗೆಲ್ಲ ಸೇರಿಸಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟೇಸ್ಟ್ಗೂ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಖಾರ ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ತೀನಿ. ನಾನು ಜಾಸ್ತಿ ಓವರ್ ಖಾರ ಮಾಡಲ್ಲ, ಒಂದು ಸ್ವಲ್ಪ ಮಕ್ಕಳೆಲ್ಲ ತಿನ್ನಲ್ಲ. ಹಂಗಾಗಿ ನೋಡಿಕೊಂಡು ಸ್ವಲ್ಪ ನಾರ್ಮಲ್ ಕಲರ್ ಖಾರ ಹಾಕ್ಕೊಳ್ತೀನಿ. ಖಾರ ಜಾಸ್ತಿ ಹಾಕಲ್ಲ. ಉಪ್ಪು ಖಾರ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಕಡಿಮೆ ಆಯಿತು ಅನ್ನೋದು ಆ ಥರ ಏನು ಬೇಡ. ನಾನು ಸ್ವಲ್ಪ ಕಲ್ಲರ್ಗೆಲ್ಲ ಸೇರಿಸಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನೇ. ನೀವು ಬೇಕಿದ್ರೆ ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಡಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ನೋಡಿ, ಈ ರೀತಿಯಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಇಲ್ಲ ಎಣ್ಣೆನ ಹಾಕ್ಕೊಬೋದು, ಇಲ್ಲಾಂದರೆ ತುಪ್ಪನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಯಾಕಪ್ಪ ಅಂತಂದರೆ ಇದಕ್ಕೆ ಮಶ್ರೂಮ್ನೆಲ್ಲ ಫ್ರೈ ಮಾಡೋವಾಗ ಉಪ್ಪು ಹಾಕ್ಕೊಂಡಿರ್ತೀವಿ, ಖಾರನೂ ಹಾಕ್ಕೊಂಡಿರ್ತೀವಿ. ನೋಡಿಕೊಂಡು ಉಪ್ಪು ಖಾರನೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು. ಈ ಥರ ಮಾಡ್ಕೋಬೇಕು. ನೋಡಿ, ಈಗ ಇದೆಲ್ಲ ಆಯಿತು ಅಂದರೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು, ಗ್ರೇವಿ ಹದ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು. ಮಶ್ರೂಮು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತಲ್ಲ, ಅದ್ರದ್ದು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ. ತೀರಾ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ಟಾರ್ಟಿಂಗೇ. ಆಮೇಲೆ ಅದರಲ್ಲೂ ಸ್ವಲ್ಪ ನೀರು ಬಿಟ್ಕೊಂಡಾಗ ಗ್ರೇವಿ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ. ನೋಡ್ಕೊಂಡು ಹಾಕ್ಕೋಬೇಕು. ಈ ರೀತಿಯಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಲ್ಲ ಎಣ್ಣೆ ಬಿಡೋ ತನಕ, ಸುತ್ತಲೂ ಎಣ್ಣೆ ಎಲ್ಲ ಬಿಡೋವರೆಗೂ ಕೂಡ ಬೇಯಿಸ್ಕೊಂಡು ಮಸಾಲೆನ, ಆಮೇಲೆ ನಾವು ಮಶ್ರೂಮ್ ಎಲ್ಲ ಬೇರೆ ಬೇಯಿಸಿದ್ನೆಲ್ಲ ಇದೇ ಬಾಣಲಿನೇ ಅಲ್ವಾ ಬೇಯಿಸಿದ್ದು, ಅದಕ್ಕೆ ನಾನೊಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೆ. ಅದನ್ನೇ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದ್ರೊಳಗಡೆ. ಸ್ವಲ್ಪ ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡ್ಬಿಡ್ತೀನಿ. ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಹೀಗೆ ಎಲ್ಲವನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಹದ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ. ಕಾಯಿ ಮತ್ತು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಬರುತ್ತೆ ಗ್ರೇವಿ. ಇನ್ನೂ ಗಟ್ಟಿ ಬೇಕು, ತೀರಾ ಗಟ್ಟಿ ಇರಬೇಕು ಅನ್ನೋರು ನೀರೆಲ್ಲ ಏನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಅಷ್ಟೇ ಸಾಕು. ನಾನು ಸ್ವಲ್ಪ ಗ್ರೇವಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಗಟ್ಟಿ ಚಪಾತಿಗೆ ಮತ್ತು ಪೂರಿಗೆ ಎಲ್ಲದಕ್ಕೂ ಸೇರಿಸಿ ನಾನು ಮಾಡ್ಕೊಳ್ತೀನಿ. ನೀವು ರೊಟ್ಟಿ ಅಥವಾ ಪರೋಟ ಇದ್ರ ಜೊತೆಗೆಲ್ಲ ಕೂಡ ತಿನ್ಬೋದು. ಅದ್ರ ಬದಲು ಇಲ್ಲ ಅನ್ನದ ಜೊತೆಗೂ ಕೂಡ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಗ್ರೇವಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀರೆಲ್ಲ ಎಲ್ಲ ಒಂದು ಹದ ಮಾಡ್ಕೊಂಬಿಟ್ಟು ನಾವು ಒಂದು ತಟ್ಟೆ ಮುಚ್ಚಿ ಮತ್ತೆ ಬೇಯಿಸ್ಕೊಳ್ಬೇಕಾಗತ್ತೆ. ಆವಾಗ ಸ್ವಲ್ಪ ಚೆನ್ನಾಗೆಲ್ಲ ಉಪ್ಪು ಖಾರ ಎಲ್ಲ ಅಂಟುತ್ತೆ ಚೆನ್ನಾಗಿ. ಹಾಗೆಲ್ಲ ಬೇಯಿಸ್ಕೊಂಡು ತೊಗೋಬೇಕು. ನೋಡ್ತಾ ಇದ್ರಲ್ಲ, ಈಗೆಲ್ಲ ಬೇಯಿಸ್ಕೊಂಡು ನಾನು ತಟ್ಟೆ ಮುಚ್ಚಿರೋದೇನು ತೋರಿಸಿಲ್ಲ, ಹಾಗೆ ಬೇಯಿಸ್ಕೊಂಡಿದ್ದೀನಿ. ಈ ಥರ ಸುತ್ತಲೂ ಎಲ್ಲ ಎಣ್ಣೆ ಬಿಡಬೇಕು. ಆ ರೀತಿಯಾಗಿ ಬೇಯಿಸ್ಕೊಂಡಾಗ ಹದ ಕರೆಕ್ಟು ಕಲ್ಲರು ಎಲ್ಲ ಟರ್ನ್ ಆಗುತ್ತೆ. ಈ ರೀತಿಯಾಗಿ ಆಗುತ್ತೆ ಕಲ್ಲರು ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗುತ್ತೆ, ಸಖತ್ತಾಗುತ್ತೆ. ಈ ಥರ ನೀವು ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಹಂಗೆ ವಿಡಿಯೋ ಯಾರೆಲ್ಲ ನೋಡ್ತಿರೋರು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ, ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನೋಡಿ, ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡಿ, ಗ್ರೇವಿ ಕಲ್ಲರ್ ನೋಡಿ ಹೇಗಿದೆ ಅಂತ. ಇಷ್ಟು ಹದ ಗಟ್ಟಿ ಬೇಕಾದರೆ ಸಾಕು, ಇಲ್ಲ ಇನ್ನೂ ತೀರಾ ಗಟ್ಟಿ ಬೇಕು ಅನ್ನೋರು ಆಲ್ಮೋಸ್ಟ್ ಯಾರು ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಹಾಗೆ ಡೈರೆಕ್ಟ್ ಮಾಡ್ಕೊಳ್ಬೋದು. ತೀರಾ ಗಟ್ಟಿಯಾಗೂ ಚೆನ್ನಾಗಿರುತ್ತೆ, ಒಳ್ಳೆ ಪ್ರೋಟೀನ್ ಕೂಡ ಇರುತ್ತೆ ಈ ಥರ ಇದರಲ್ಲಿ ಮಶ್ರೂಮಲ್ಲಿ. ಅವಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವಾಗವಾಗ ಈ ಥರ ಒಂದು ಸಲ ಮಾಡಿಕೊಡ್ತಾಯಿರಿ ಮಕ್ಳಿಗೂ. ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ತಾ ಇರಬೇಕು. ಅವಾಗ ಮಕ್ಕಳು ಕೂಡ ಇಷ್ಟಪಟ್ಟು ಕೂಡ ತಿನ್ಕೊಂಡು ಬರ್ತಾರೆ. ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ತಾರೆ. ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ
ನಾನ್ ವೆಜ್ ಎಲ್ಲ ತಿನ್ನಲ್ವಲ್ಲ, ಈ ಶ್ರಾವಣ ಕಾರ್ತಿಕ ಆ ಥರ ಟೈಮಲ್ಲಿ, ಮತ್ತು ತಿಂದೇ ಇರೋರಿಗೂ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು ಇದು. ತಿನ್ನೋರು ಕೂಡ ಅವಾಗವಾಗ ಇದನ್ನು ಒಂದ್ಸಲ ಮಾಡ್ಕೊಂಡು ತಿಂತಾ ಇರಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ನಮ್ಮ ಮನೆಯಲ್ಲಂತೂ ನಾವು ಅವಾಗವಾಗ ಮಾಡ್ತಾನೆ ಇರ್ತೀವಿ ಈ ಥರ ಮಶ್ರೂಮ್ ಪನ್ನೀರ್ ಈ ಥರ ಎಲ್ಲ. ನೀವು ಕೂಡ ಒಂದ್ಸಲ ನೋಡಿ ಇದೇ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೂ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ, ಸಕ್ಕತ್ತಾಗಿತ್ತು ಮಾತ್ರ. ನೆಕ್ಸ್ಟ್ ಲೆವೆಲ್ ಈ ರೀತಿಯಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.